ಯಶು ಕರೇರೆ ಗುಬ್ಬಚ್ಚಿ ಮುನ್ಸ್ಕೊಂಡಿದೆ, ಮಾತಾಡಲ್ವ ನನ್ನ ಹತ್ರ? ಯಾಕೆ ಮಾತಾಡ್ಬೇಕು ನಾನು? ಯಾಕೆ ಮಾತಾಡ್ಬೇಕು? ನೀನು ಈ ಮನೆಗೆ ಹಿಟ್ಲರ್ ಅಲ್ವಾಪ? ನೀನ್ ಮಾಡಿದ್ದೆ ರೂಲ್ಸು, ಮಾಡಿದ್ದೆ ನ್ಯಾಯ, ಹೇಳಿದ್ದೆ ಶಾಸನ. ಅದಕ್ಕೆ ತಾನೇ ಸ್ವಂತ ಮಗನ ಮೇಲೆನೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಅವ್ರಿಗೆ ಒಪ್ಸೋದಕ್ಕೆ ಹೋಗಿದ್ಯಲ್ಲ. ನಿನ್ನ ಹತ್ರ ಏನನ್ನ ಮಾತಾಡೋದಕ್ಕಿದೆ? ನೀನ್ ದೊಡ್ಡ ಮನುಷ್ಯ, ನಿನ್ ಮಾತನ್ನ ಪೊಲೀಸ್ ಅವ್ರು ಕೇಳಿ ಅವನನ್ನ ಕರ್ಕೊಂಡು ಹೋಗ್ತಾರೆ. ನೀನ್ ಯಾರ ಮಾತನ್ನ ಕೇಳ್ತೀಯ ಅಂತ ಮಾತಾಡ್ಬೇಕು? ಮಾತಾಡಲ್ಲ, ಹೋಗು. ಯಶು, ನಾನೊಂದು ನಿರ್ಧಾರ ತಗೊಳ್ಳೋದಕ್ಕೆ ಮೊದಲು ತುಂಬ ಯೋಚನೆ ಮಾಡ್ತೀನಿ, ಅಳದು ತೂಗಿ ಆಮೇಲೆ ನಿರ್ಧಾರ ತಗೋತೀನಿ. ಒಂದ್ಸಲ ನಾನು ನಿರ್ಧಾರ ತಗೊಂಡೆ ಅಂದರೆ ಅದು ಸರಿಯಾಗಿರುತ್ತೆ. ಸುಮ್ನಿರಣ್ಣ, ನೀನು ಅಳ್ದು ತೂಗಿ ಎಲ್ಲ ನಿರ್ಧಾರ ತಗೊಂಡಿಲ್ಲ. ನನಗೆ ಅರ್ಥ ಆಗಿರೋದ್ರ ಪ್ರಕಾರ, ನನ್ನ ಬುದ್ಧಿಗೆ ಅರ್ಥ ಆಗಿರೋದ್ರ ಪ್ರಕಾರ ನೀನು ಒಂದು ನಿಮಿಷ ಕೂಡ ಅವನ ಬಗ್ಗೆ ಯೋಚನೆ ಮಾಡಲಿಲ್ಲ. ನಿರ್ಧಾರ ತಗೊಂಡ್ಬಿಟ್ಟೆ. ನೀನು ಮಾಡಿದ ತಪ್ಪಣ್ಣ, ತಪ್ಪು ನೀನು ಮಾಡಿದ್ದು. ಯೋಚನೆ ಮಾಡುವಂಥ ಸಣ್ಣ ವಿಷಯ ಇದಲ್ಲ, ನಿಂಗೆ ಅರ್ಥ ಆಗಲ್ವ ಯಶು? ಯಶು, ಸ್ವಲ್ಪ ನೀನು ಈ ಮಮಕಾರದಿಂದ ಹೊರಗಡೆ ಬರ್ತೀಯ. ಸದಾ ಕೃಷ್ಣನಿಗೆ ಆ ಪ್ರೀತಿ ವಾತ್ಸಲ್ಯದಿಂದ ಬಂಧಿಸಿಟ್ಕೊಂಡ್ಬಿಡ್ತೀಯ. ಹಾಗಾಗಿ ನಾನು ಏನೇ ಮಾತಾಡಿದ್ರು, ಏನೇ ನಿರ್ಧಾರ ತಗೊಂಡ್ರು ನಿನಗೆ ಮೂಗಿನ ಮೇಲೆ ಕೋಪ ಬರುತ್ತೆ. ಇಲ್ಲಿ ನೋಡು, ಮನೆಯಲ್ಲಿ ಕಳುವಾಗಿದ್ರೆ ಮಗ ಅಂತ ಅನ್ಕೊಂಡು ನಾನು ಸುಮ್ಮನಾಗ್ತಿದ್ನೋ ಏನೋ ಗೊತ್ತಿಲ್ಲ. ಆಗ್ಲೂ ಸುಮ್ಮನಾಗ್ತಿರ್ಲಿಲ್ಲ. ತಪ್ಪು ಯಾರೇ ಮಾಡಿದ್ರೆ ತಪ್ಪೇನೆ. ಅದು ಇದು ಹಾಗಲ್ಲ. ಅಂಗಡಿಯಲ್ಲಾಗಿರೋ ಕಳುವು ಕೆಜಿಗಟ್ಟಲೆ ಬಂಗಾರ ಹೋಗಿದೆ. ನೋಡಿದೆಯಲ್ಲ, CCTV ಫುಟೇಜ್ ಇದೆ, ಮ್ಯಾನೇಜರ್ ವಿಟ್ನೆಸ್ ಇದ್ದಾರೆ, ಸೆಕ್ಯೂರಿಟಿ ವಿಟ್ನೆಸ್ ಇದ್ದಾರೆ. ಇಷ್ಟೆಲ್ಲ ಇದ್ದು ನಾನೇನಾದರೂ ಪೊಲೀಸ್ಗೆ ಹೇಳಲಿಲ್ಲ ಅಂದಿದ್ರೆ ನಾಳೆ ಗೊತ್ತಾಗ್ತಿತ್ತು. ಪೊಲೀಸ್ನವ್ರು ಅಂಗಡಿ ಹೋಗ್ತಿದ್ರು, ಎಲ್ಲನೂ ವಿಚಾರಣೆ ಮಾಡಿ ಸೀದಾ ಮನೆಗೆ ಬರ್ತಿದ್ರು, ಕೃಷ್ಣನ ಕರ್ಕೊಂಡು ಹೋಗ್ತಿದ್ರು. ಆಗ ಸಮಾಜದಲ್ಲಿ ನನ್ನ ಘನತೆ, ಗೌರವ, ಮರ್ಯಾದೆ ಏನಾಗ್ತಿತ್ತು ಯಶು? ಸುಮ್ಮನೆ ಇರೋಣ. ಯಾವಾಗ ನೋಡಿದ್ರು ಘನತೆ, ಗೌರವ, ಮಣ್ಣು ಮಟ್ಟೆ ಮಸಿ, ಇಷ್ಟೇ ಆಗೋಯ್ತು ನಿಂದು. ಏನು ಕೃಷ್ಣ ತಪ್ಪು ಮಾಡಿದ್ನಾ? ಏನ್ ತಪ್ಪು ಮಾಡಿದಾರ ಕೃಷ್ಣ?